ಎಸ್ ನಮಸ್ತೆ ಗೆಳೆಯರೇ. ಇವತ್ತು ನಾವು ಒಂದು ಹೊಲದ ಸಿಸಿಯನ್ನು ಹೇಗೆ ತಗೊಳ್ಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಗೆಳೆಯರೇ. ಹೊಲದ ಸಿಸಿ ಅಂತಂದ್ರೆ ನಾವು ಖರೀದಿ ಮಾಡಿರುವಂತ ಖರೀದಿ ಬಾಂಡ್ ಅನ್ನು ಹೇಗೆ ಪಡೆದುಕೊಳ್ಳಬಹುದು ಆನ್ಲೈನ್ ಮೂಲಕ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಥವಾ ಹೊಲವನ್ನು ಮಾರಾಟವಾಗಿರುತ್ತೆ, ನಿಮ್ಮ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ರೆ ಅದನ್ನು ಹಿಂದಿನ ಮಾಲಕರು ಹಿಂದಿನ ಯಾರ ಹೆಸರಿಗೆ ಈ ಜಮೀನನ್ನು ಖರೀದಿ ಆಗಿತ್ತು ಅನ್ನೋದು ನಿಮಗೆ ಬೇಕಾದರೆ ಅದನ್ನು ಹೇಗೆ ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಗೆಳೆಯರೇ. ಇದುವರೆಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೇ. ಏಕೆಂತಂದ್ರೆ ಈ ತರದ ಹೊಸ ಹೊಸ ವಿಡಿಯೋಗಳು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಗೆಳೆಯರೇ. ಅದಕ್ಕೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೇ. ಹಾಗಾದ್ರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಗೆಳೆಯರೇ. ನಿಮ್ಮ ಮೊಬೈಲ್ದಲ್ಲಿ ಕೂಡ ಈ ಒಂದು ಪ್ರೊಸೀಜರ್ ಮಾಡಲಿಕ್ಕೆ ಬರುತ್ತೆ. ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಂಡು ಮೊಬೈಲ್ದಲ್ಲಿ ಇರುವಂಥ ಕ್ರೋಮ್ ಬ್ರೌಸರ್ ಮಾತ್ರ ಓಪನ್ ಮಾಡಿದಾಗ ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ಟಾಪ್ದಲ್ಲಿ 3 ಡಾಟ್ಸ್ ಕಾಣಿಸುತ್ತೆ. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಡೆಸ್ಕ್ಟಾಪ್ ಮೋಡ್ ಅಂತೇಳಿ ಬಂದಿರುತ್ತೆ ಗೆಳೆಯರೇ. ಆ ಡೆಸ್ಕ್ಟಾಪ್ ಮೋಡನ್ನು ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ. ಸಿಲೆಕ್ಟ್ ಮಾಡಿದಾಗ ಮೊಬೈಲನ್ನು ಸೇಮ್ ಲ್ಯಾಪ್ಟಾಪ್ ಥ್ರೂ ಒಂದು ರನ್ ಆಗುತ್ತೆ ಗೆಳೆಯರೇ. ಹಾಗಾಗಿ ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡ್ಕೊಳ್ಳಿ. ಹೀಗೆ ನೋಡಿ ಗೆಳೆಯರೇ, ಹೀಗೆ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮನ್ನು ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಕಾವೇರಿ ಅಂಥೇಳಿ ಸರ್ಚ್ ಮಾಡಿ ಗೆಳೆಯರೇ. ಕಾವೇರಿ ಆನ್ಲೈನ್ ಅಂಥೇಳಿ ಬರುತ್ತೆ. ಇಲ್ಲಿ ಕಾವೇರಿ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತೇಳಿ ಬಂದಿರುತ್ತೆ ಗೆಳೆಯರೇ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ ಗೆಳೆಯರೇ ಒಂದು ವಿಡಿಯೋ ರಿಜಿಸ್ಟರ್ ಹೇಗೆ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ ಗೆಳೆಯರೇ. ನೀವು ಮೇಲೆ ಐಕಾನ್ ಬಾಕ್ಸ್ ದಲ್ಲಿ ಕಾಣಿಸ್ತಾ ಇರೋ ಒಂದು ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ವಿಡಿಯೋವನ್ನು ರನ್ ಆಗುತ್ತೆ ಗೆಳೆಯರೇ. ಆ ವಿಡಿಯೋವನ್ನು ನೋಡಿಕೊಂಡು ನೀವು ಒಂದು ಐಡಿಯನ್ನು ರಿಜಿಸ್ಟರ್ ಮಾಡ್ಕೊಳ್ಬಹುದು ಗೆಳೆಯರೇ. ಇಲ್ಲಂತಂದ್ರೆ ಇಲ್ಲಿ ರಿಜಿಸ್ಟರ್ ಬಟನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಹೀಗೆ ಕ್ಲಿಕ್ ಮಾಡಿದಾಗ ಈ ತರ ನಿಮ್ದೊಂದು ಡೀಟೇಲ್ಸ್ ಅನ್ನು ಹಾಕಿಕೊಂಡು ಐಡಿಯನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಗೆಳೆಯರೇ. ರಿಜಿಸ್ಟರ್ ಆದ ತಕ್ಷಣ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ನಂದು ಆಟೋಮೆಟಿಕ್ಲಿ ತಗೊಂಡಿದ್ದೆ ಗೆಳೆಯರೇ. ಹಾಗಾಗಿ ಇಲ್ಲಿ ಯೂಸರ್ ನೇಮ್ ಎಂಟರ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿ ನಿಮ್ದೊಂದು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಅನ್ನು ಕೇಳುತ್ತೆ. ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿಕೊಳ್ಳಿ. ಹೀಗೆ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಆದ ತಕ್ಷಣ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೇ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು OTP ಅನ್ನು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಅನ್ನು ಹೋಗಿರುತ್ತೆ. ಆ OTP ಅನ್ನು ಇಲ್ಲಿ ಎಂಟರ್ ಮಾಡಿ ಗೆಳೆಯರೇ. ಎಂಟರ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ ಗೆಳೆಯರೇ. ಆನಂತರ ಇಲ್ಲಿ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಅಂತೇಳಿ ಕಾಣಿಸ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಸರ್ವಿಸಸ್ಗಳಿವೆ. ಈ ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ ಸಿಸಿ ಹೇಗೆ ತೆಗೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಗೆಳೆಯರೇ. ಇಲ್ಲಿ ಇದರ ಸಿಸಿ ಮೇಲೆ ಕ್ಲಿಕ್ ಮಾಡಿ. ಸಿಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಟಿಫಿಕೇಟ್ ಕಾಪಿ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ನಾವು ಎಂಟರ್ ಯುವರ್ ಪ್ರಾಪರ್ಟಿ ಡೀಟೇಲ್ಸ್ ಟು ಕಂಟಿನ್ಯೂ ಅಂತೇಳಿ ಬಂದಿದೆ ನೋಡಿ. ಇಲ್ಲಿ ಡಾಕ್ಯುಮೆಂಟ್ಸ್ ಟೈಪ್ ಅನ್ನು ಇದರ ಮೇಲೆ ಈ ಆರೋದ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಬೇಕಿತ್ತಂದ್ರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಇದೆ. ಇವಾಗ ಅದನ್ನು ಹೇಳ್ಕೊಡ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ ಅಷ್ಟೇ ಹೇಳ್ಕೊಡ್ತಾ ಇದ್ದೇನೆ ಗೆಳೆಯರೇ. ಡಾಕ್ಯುಮೆಂಟ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಆ ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರೆ. ಈ ತರ ಸೆಲೆಕ್ಟ್ ಆದ ನಂತರ ಸಬ್ ರಿಜಿಸ್ಟರ್ ಆಫೀಸ್ ನಿಮ್ದು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಸೆಲೆಕ್ಟ್ ಆದ ನಂತರ ಇಲ್ಲಿ ಬುಕ್ ಟೈಪ್ ಅಂತೇಳಿ ಬಂದಿರುತ್ತೆ. ಯಾವುದೇ ಡೀಡ್ ಆಗಲಿ ಜಾಸ್ತಿಯಾಗಿ ಬುಕ್ 1 ನಲ್ಲಿನೇ ಇರುವಂಥದ್ದು ಬುಕ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬುಕ್ 1 ಸೆಲೆಕ್ಟ್ ಆದ ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ನಂಬರ್ ಇದೆ ನೋಡಿ ಗೆಳೆಯರೆ. ಎಕ್ಸಾಂಪಲ್ಗೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಒಂದು ಡೀಡ್ ನಂಬರ್ ಅನ್ನು ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೇನೆ ಗೆಳೆಯರೆ. ಈ ತರ ನಿಮ್ದು ಯಾವ್ದು ಡೀಡ್ ಬೇಕು ಆ ಡೀಡ್ ಅನ್ನು ಎಲ್ಲಿಂದ ಪಡ್ಕೊಳ್ಬಹುದಪ್ಪ ಅಂತಂದ್ರೆ ಇಶಿದಲ್ಲಿ ಬರುತ್ತೆ ಗೆಳೆಯರೆ. ಯಾವ್ದು ಬೇಕದು ಡೀಡ್ ಅನ್ನು ನೀವು ಇಶಿದಲ್ಲಿ ಎಲ್ಲ ಒಂದು ಓನರ್ಸ್ ಗಳ ಲಿಸ್ಟ್ ಅನ್ನು ಬಂದಿರುತ್ತೆ. ಅಲ್ಲಿಂದ ನೀವು ಡೀಡ್ ನಂಬರ್ ಅನ್ನು ತಕೊಂಡು ಇಲ್ಲಿ ಎಂಟರ್ ಮಾಡಿಕೊಂಡು ಯಾವ ಇಯರ್ದೊಳಗೆ ಒಂದು ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಗೆಳೆಯರೆ. ತರ 11/12 ಇದನ್ನು ರಿಜಿಸ್ಟರ್ ಆಗಿದೆ. ಈ ತರ ಇಯರ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಅಪ್ಲೋಡ್ ಆಗಿದೆ ನೋಡಿ. ಈ ತರ ನಿಮ್ದೊಂದು ಖರೀದಿ ಬಾಂಡ್ ಅನ್ನು ನೀವು ತಗೊಳ್ಬಹುದು ಗೆಳೆಯರೆ. ನೋಡಿ ಈ ತರ ಖರೀದಿ ಬಾಂಡ್ ಅನ್ನು ತಗೊಳ್ಬಹುದು. ಇದು ಒಂದು ಓನರ್ದ ಖರೀದಿ ಬಾಂಡ್. ಕಾಕಂಡಿಗೆ ಗ್ರಾಮದ ಎರಿ ಖುಷ್ಕಿ ಜಮೀನು ಖರೀದಿ ಪತ್ರ ಅಂತೇಳಿ ಬಂದಿದೆ ನೋಡಿ. ಶ್ರೀ ಮಹೇಶ್ ತಂದೆ ಸಿದ್ದನಗೌಡ ಪಾಟೀಲ್ ಅಂತೇಳಿ ಬಂದಿದೆ ನೋಡಿ. ಈ ತರ ನೀವು ಖರೀದಿ ಬಾಂಡ್ ಅನ್ನು ಅಥವಾ ಸಿಸಿ ಅನ್ನು ತಗೊಳ್ಬಹುದು ಗೆಳೆಯರೆ. ಈ ತರ ಡೀಟೇಲ್ಸ್ ಅನ್ನು ಬಂದಿರುತ್ತೆ, ತಗೊಳ್ಬಹುದು. ಆನಂತರ ಇದೇ ಕಾಪಿಯನ್ನು ನಿಮ್ಗೆ ಸರ್ಟಿಫೈಡ್ ಕಾಪಿಯಾಗಿ ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ಈ ಬಾಕ್ಸ್ ಕೂಡ ಅನ್ಚೆಕ್ ಮಾಡಿ ಆನಂತರ ಈ ಬಾಕ್ಸ್ ಕೂಡ ಚೆಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಡಾಕ್ಯುಮೆಂಟ್ ಸಮ್ಮರಿ ಕೂಡ ಬಂದಿರುತ್ತೆ. ಡಾಕ್ಯುಮೆಂಟ್ ಸಮ್ಮರಿ ಕೂಡ ಬಂದಿದ ನಂತರ ಇಲ್ಲಿ ಫೀಸ್ ಕೇಳ್ತಾ ಇದೆ ನೋಡಿ. ಒಂದು ಸ್ಟ್ಯಾಂಪ್ ಡ್ಯೂಟಿ ಅಂತ ಹೇಳಿ ಬಂದಿದೆ ನೋಡಿ. ಸರ್ಟಿಫಿಕೇಟ್ ಕಾಪಿಗೆ ಅಪ್ಲಿಕೇಶನ್ ಫೀಸ್ 30 ರೂಪಾಯಿ ಆಗುತ್ತೆ. ಆನಂತರ ಸರ್ಚಿಂಗ್ ಫೀಸ್ 100 ರೂಪಾಯಿ ಆಗುತ್ತೆ. ಆನಂತರ ಸ್ಟ್ಯಾಂಪ್ ಡ್ಯೂಟಿ 20 ರೂಪೀಸ್ ಆಗುತ್ತೆ. ಎಲ್ಲ ಕೂಡಿಸಿ ಇಲ್ಲಿ 150 ರೂಪೀಸ್ ಆಗುತ್ತೆ ನೋಡಿ ಗೆಳೆಯರೆ. ಇಲ್ಲಿ ಮೇಕ್ ಎ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೇಕ್ ಎ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಪಾಪಪ್ ಬರುತ್ತೆ ಗೆಳೆಯರೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಗೆಳೆಯರೆ ನಿಮಗೆ ಪಾವತಿ ಮಾಡಲು ಈ ತರ ಆಪ್ಷನ್ಸ್ ಅನ್ನು ಬರುತ್ತೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ SBI ಅಗ್ರಿಮೆಂಟ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಕ್ಯಾಪ್ಚಾ ಕೇಳ್ತಾ ಇದೆ. ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಈ ತರ ಐ ಅಂಡರ್ಸ್ಟ್ಯಾಂಡ್ that my transaction does not quality of any charges back claims ಅಂತೇಳಿ ಬಂದಿದೆ ನೋಡಿ. ಇದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆನಂತರ ಇದು ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಆಪ್ಷನ್ ಅನ್ನು ಓಪನ್ ಆಗುತ್ತೆ ಗೆಳೆಯರೆ. ಖಜಾನೆ 2ಗೆ ರಿಡೈರೆಕ್ಟ್ ಆಗುತ್ತೆ. ಜಾಸ್ತಿಯಾಗಿ ಜನರು UPI ಪೇಮೆಂಟ್ ದಿಂದನೇ ಪೇಮೆಂಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ UPI ಒಂದು ಪೇಮೆಂಟ್ ಅನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ಇಲ್ಲಿ UPI ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಆನಂತರ UPI QR ಕೋಡ್ ಅಂತೇಳಿ ಇದೆ. UPI QR ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇ ನೌ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ QR ಕೋಡ್ ಅನ್ನು ಓಪನ್ ಆಗುತ್ತೆ. ಈ QR ಕೋಡ್ ಅನ್ನು ನೀವು ಸ್ಕ್ಯಾನ್ ಮಾಡಿಕೊಂಡು ಪೇ ಮಾಡಿದಾಗ ಗೆಳೆಯರೆ ಈ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಆಗುತ್ತೆ ಗೆಳೆಯರೆ. ಇದನ್ನು ನೀವು ಪಡೆದುಕೊಳ್ಳಲಿಕ್ಕೆ 2 ರಿಂದ 3 ದಿನ ಬೇಕಾಗುತ್ತೆ ಗೆಳೆಯರೆ. 2 ರಿಂದ 3 ದಿನದ ಒಳಗಡೆನೆ ನಿಮ್ಮ ಒಂದು ಈ ಲಾಗಿನ್ಗೆ ಬಂದಿರುತ್ತೆ ಗೆಳೆಯರೆ. ಅದು ಯಾವ ತರ ಬರುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ ಗೆಳೆಯರೆ. ಈ ತರ ಲಾಗಿನ್ ಅಲ್ಲಿ ಬರುತ್ತೆ ಗೆಳೆಯರೆ. ಡೌನ್ಲೋಡ್ ಸೈನೆಡ್ ಅಂತೇಳಿ ಬಂದಿರುತ್ತೆ. ಒಂದು ಶಿಷ್ಯನ್ನು ಅಪ್ಲೈ ಮಾಡಿದ್ದೆ ಗೆಳೆಯರೆ. ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು
ನಿಮಗೆ ತಿಳಿಸಿಕೊಡುತ್ತೇನೆ. ನೋಡಿ ಗೆಳೆಯರೆ, ಈ ತರ ನಿಮ್ದೊಂದು ಅಪ್ಲಿಕೇಶನ್ ಅನ್ನು, ಇಲ್ಲಿ CCA ನಂಬರ್ ಕೂಡ ಬಂದಿದೆ ನೋಡಿ. ಈ ತರ SRO ಕಡೆಯಿಂದ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ನೀವು ಯಾವುದೇ ಒಂದು ಕಚೇರಿಗೆ ಹೋಗಲಾರ್ದೇನೆ ಅಪ್ಲಿಕೇಶನ್ ಅನ್ನು ಆನ್ಲೈನ್ ಮೂಲಕನೇ ಸಬ್ಮಿಟ್ ಮಾಡಿರ್ತಾರೆ ಅವರು. ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ ಡೌನ್ಲೋಡ್ ಸೈನೆಟ್ CC ಅಂತ ಹೇಳಿದೆ. ಈ ತರ ಡೌನ್ಲೋಡ್ ಮಾಡ್ಕೊಳ್ಬಹುದು ಗೆಳೆಯರೆ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದಾಗ ಈ ತರ ಡೌನ್ಲೋಡ್ ಬಂದಿರುತ್ತೆ ಗೆಳೆಯರೆ. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ತರ ಬಂದಿರುತ್ತೆ ಅನ್ನೋದನ್ನು. ನೋಡಿ ಈ ತರ ಒಂದು ಸರ್ಟಿಫಿಕೇಟ್ ಅನ್ನು ಬಂದಿರುತ್ತೆ ನೋಡಿ. ಇಲ್ಲಿ ನೋಡಿ ಈ ತರ ಬಂದಿದೆ ನೋಡಿ. ಈ ತರ ಸೈನ್ ಆಗಿ ಬಂದಿರುತ್ತೆ. ಇದನ್ನು ನೀವು ಪ್ರಿಂಟ್ ಮಾಡಿಕೊಂಡು ಇಟ್ಕೊಳ್ಬಹುದು ಗೆಳೆಯರೆ, ಅಥವಾ ಒಂದು ಬ್ಯಾಂಕ್ಗಳ ಲೋನ್ ಹಾಕ್ಲಿಕ್ಕೆ ಕೂಡ ಕೊಡ್ಲಿಕ್ಕೆ ಬರುತ್ತೆ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಗೆಳೆಯರೆ. ಹಾಗೇನೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ತರದ ಒಳ್ಳೆ ಕಾಂಟೆಂಟ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಗೆಳೆಯರೆ. ಹಾಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.